ಟೆಕ್ನಿಕಲ್ ಡೀಟೇಲ್ಸ್ ಹೋಗೋಕ್ ಮುಂಚೆ ಈ ಕಾರ್ಯಕ್ರಮ ನೋಡ್ತಿರೋರಿಗೆ, ನ್ಯೂಸ್ ನೋಡ್ತಿರೋರ್ಗೆ ಸುಮಾರು ಜನ ಕನ್ಸ್ಬೋದು, ಬಹಳಷ್ಟು ಜನ ಅಭಿಮಾನಿಗಳಿದ್ದಾರೆ ಬಿಗ್ ಬಾಸ್ ಶೋಗೆ. ಯಾಕೆ ಎಲ್ಲಾ ಬಿಟ್ಬಿಟ್ಟು ರಾಘವೇಂದ್ರಾಚಾರ್ ಅವರು ಇದ್ರ ಬಗ್ಗೆನೇ ಮಾಹಿತಿ ಕೇಳಿದ್ರು? ನಿಮ್ಮ ಉದ್ದೇಶ ಏನು? ಇದರಿಂದ ನಿಮಗೇನಾದ್ರೂ ಲಾಭ ಆಗೋದಿದೆಯಾ, ಅಥವಾ ಶೋನ ನಿಲ್ಲಿಸಬೇಕು ಅನ್ನೋ ಇರಾದೆ ನಿಮಗಿದೆಯಾ? ಈ ರೀತಿ ಸಹಜವಾಗಿ ಪ್ರಶ್ನೆ ಬರುತ್ತೆ. ಅವ್ರಿಗೆ ಕ್ಲಾರಿಫಿಕೇಶನ್ ಕೊಟ್ಟು ನಂತರದಲ್ಲಿ ಟೆಕ್ನಿಕಲ್ ಡೀಟೇಲ್ಸ್ ಹೋಗೋಣ. ಮೇಡಮ್, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಬಟ್ ಇದರಲ್ಲಿ ನನಗೆ ಶೋ ನಡೆಸ್ತಕ್ಕಂಥದ್ದಾಗಲಿ ಮತ್ತು ಬಿಗ್ ಬಾಸ್ ಇವತ್ತು ಕೋಟ್ಯಾಂತರ ಜನ, ಕರ್ನಾಟಕ ರಾಜ್ಯದ ಕೋಟ್ಯಾಂತರ ಜನ ಇವತ್ತು ಬಿಗ್ ಬಾಸ್ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿರ್ತಕ್ಕಂಥದ್ದು. ಸಣ್ಣ ಮಕ್ಕಳಿಂದ ಹಿಡಿದ್ರು ಒಂದು 60-70 ವರ್ಷ ಏಜ್ ಇರ್ತಕ್ಕಂಥವ್ರು ಕೂಡ ಬಿಗ್ ಬಾಸ್ ನೋಡ್ತಾ ಇರ್ತಕ್ಕಂಥದ್ದು. ಬಟ್ ನನ್ನಲ್ಲಿ ಏನಂತಂದರೆ, ಅಲ್ಲಿ ನಾನು ಕೂಡ ಸುದೀಪ್ ಅವರ ಫ್ಯಾನು. ಸೊ ಸುದೀಪ್ ಕೂಡ ಕಿಚ್ಚ ಸುದೀಪ್ ಅವರು ಕೂಡ ಇವತ್ತು ಅದನ್ನು ಒಂದು ಲೀಡರ್ಶಿಪ್ ಆಗಿ ತಗೊಂಡು ಹೋಗ್ತಾ ಇರ್ತಕ್ಕಂಥ. ಅಲ್ಲಿ ಸಾಕಷ್ಟು 100 ಜನ ಹೆಚ್ಚು ಪಟ್ಟಿಗೆ ಅಲ್ಲಿ ಕೆಲಸ ಕಾರ್ಮಿಕರಾಗಲಿ ಎಲ್ಲರೂ ಇದ್ದಾರೆ. ಬಟ್ ಅದು ಯಾರಿಗೆ ಏನೋ ಸಣ್ಣ ಅನಾಹುತ, ಅದು ಕೂಡ ನಮ್ಮ ಸುದೀಪೇ ಇರ್ಬೋದು, ಏನೋ ಸಣ್ಣ ಅನಾಹುತ ಆಯಿತು, ಅದು ಯಾರು ಜವಾಬ್ದಾರಿ? ಇದು ನನ್ನ ಒಂದು ಸಾಮಾಜಿಕ ಕಲೆಗಳಿರ್ತಕ್ಕಂಥ ಒಂದು ಮೇನ್ ಕಾನ್ಸೆಪ್ಟ್. ಯಾರು ಜವಾಬ್ದಾರಿ? ಈಗ ಅದೆಲ್ಲಕ್ಕಿಂತ ಹೆಚ್ಚಾಗಿ ಓಕೆ, ಇದು ಕೃಷಿ ಜಾಗದಲ್ಲಿ ಇವತ್ತು ಕಮರ್ಷಿಯಲ್ ಆಕ್ಟಿವಿಟೀಸ್, ನಾಳೆ ಸಹ ರೈತರಿಗೆ ಲಾಭಕ್ಕಾಗಿರ್ತಕ್ಕಂಥ ಇದು ಬೆಳೆ ಬರೋದಿಲ್ಲ ಅಲ್ಲಿ. ಆ ಬೆಳೆ, ಆ ಒಂದು ಕಮರ್ಷಿಯಲ್ ಆಕ್ಟಿವಿಟೀಸ್ ಮತ್ತೆ ಆ ಜಾಗದಲ್ಲಿ ನಾವು ಏನೇ ಒಂದು ಬೆತ್ತನೆ ಮಾಡೋದು ಕೂಡ ಅದನ್ನು ಬರೋಕ್ಕಾಗೋದಿಲ್ಲ. ಆ ಮಟ್ಟಿಗೆ ಇರ್ತಕ್ಕಂಥ ನಮಗೂ ಒಂದು ಸಾಮಾಜಿಕ ಕಲೆಗಳಿರ್ತಕ್ಕಂಥ ರೈತರ ಪರ ಇದು ಮಾಡೋದು ಇದು ಕೂಡ ನಾನು ಕೂಡ ಸಂಬಂಧಪಟ್ಟ ಇಲಾಖೆ ಅಂತ ತಗೊಂಡು ಅದು ಫುಲ್ ಕಂಪ್ಲೀಟ್ ಅಗ್ರಿಕಲ್ಚರ್ ಝೋನ್ ಇದೆ. ಯಾವುದೇ ಕಾರಣಕ್ಕೂ ಅದು ಕಮರ್ಷಿಯಲ್ ಝೋನ್ ಅಂತ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಅದು ಬರಬೇಕಂತಂದ್ರೆ BD ಅವರು ಹೊಸದ ಒಂದು ತೀರ್ಮಾನ ಮಾಡಿ ಪ್ರತಿ ವರ್ಷ CDP ಅಂತೇಳಿ ಪ್ಲಾನ್ ಮಾಡ್ತಾರೆ, ಮ್ಯಾಪ್ ಮಾಡ್ತಾರೆ, ಅದು ಸಂಬಂಧಪಟ್ಟಂಗೆ ಬರ್ತಕ್ಕಂಥದ್ದು. ಈ ಒಂದು ಉದ್ದೇಶ ಬಿಟ್ಟರೆ ನಾನು ಯಾವುದೇ ಒಂದು ಬಿಗ್ ಬಾಸ್ಗೆ ನನಗೆ ಇಷ್ಟ ಇಲ್ಲ ಅಂತಕ್ಕಂಥದ್ದು ನಾನು ಕೂಡ ಒಂದು ಟೈಮಲ್ಲಿ ನಾನು ನೋಡ್ತಾ ಇದ್ದೆ. ಬಟ್ ಈಗ ನಾನೆಲ್ಲ ಸಾಮಾಜಿಕ ಕಲೆಕ ಜೊತೆಗೆ ನನಗೆ ಪುರ್ಸೊತ್ತಿಲ್ಲ ನೋಡಲಿಕ್ಕೆ. ಬಟ್ ಈಗ ಬರ್ತಾ ಇರ್ತಕ್ಕಂಥ ಏನಂತಂದರೆ, ನಮ್ಮ ಸ್ನೇಹಿತರ ಬಗ್ಗೆ ಒಂದು ಭಾಳ ಒಂದು ಯಾವ ಮಟ್ಟದಲ್ಲಿ ಹೇಳಿದ್ದಾರೆ ಅಂತಂದರೆ, ಬರೀ ಅದರಲ್ಲಿ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಸಂದೇಶ ಇಲ್ಲ. ಏನು ಬಿಗ್ ಬಾಸ್ ನಾವು ಆ ಶೋ ಬಗ್ಗೆ ಹೋಗೋದು ಬೇಡ, ನಾವು ಟೆಕ್ನಿಕಲ್ ಡೀಟೇಲ್ಸ್ಗೆ ಬಂದ್ಬಿಡೋಣ. ನಿಮ್ಮ ಉದ್ದೇಶದ ಬಗ್ಗೆ ಪ್ರಶ್ನೆ ಇತ್ತು, ಅದು ಕ್ಲಾರಿಫೈ ಆಗಿದೆ ಅಂತ ನಾನು ಭಾವಿಸ್ತೀನಿ ವೀಕ್ಷಕರಿಗೆ. ಈಗ ನೀವು ಅಪ್ರೋಚ್ ಮಾಡ್ತೀರಿ, ಒಂದು ಅರ್ಜಿ ಹಾಕ್ತೀರಿ, ಆ ಜಾಗದ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿ. ನಿಮಗೆ ಸಿಕ್ಕ ಮಾಹಿತಿ ಏನು ಅಂತ ಹೇಳಿ, ಅದರಲ್ಲಿ ಏನೆಲ್ಲ ನಿಯಮಗಳು ಉಲ್ಲಂಘನೆ ಆಗಿರೋದು ನಿಮ್ಮ ಗಮನಕ್ಕೆ ಬಂತು ಅಂತ ಹೇಳಿ? ಮೇಡಮ್, ನಾನು 4ನೇ ತಾರೀಕು ಡಿಸೆಂಬರ್ 4ನೇ ತಾರೀಕು ಮಾನ್ಯ ಉಪವಿಭಾಗಾಧಿಕಾರಿ ಎಸಿ ಕೂಡ ನಮ್ಮ ಇಲ್ಲಿ ಕಂದಾಯ ಭವನದಲ್ಲಿ ದಕ್ಷಿಣ ವಿಭಾಗದಲ್ಲಿ ನಾನು ಎಸಿ ಫಸ್ಟ್ ಲೆಟರ್ ಕೊಡ್ತೀನಿ. ನಂತರ ನಾನು ಜಿಲ್ಲಾಧಿಕಾರಿ ಗಮನ ಎಸಿ ಖುದ್ದಾಗಿ ಭೇಟಿ ಮಾಡಿ, ಅವರು ಕೋರ್ಟಲ್ಲಿ ಇರ್ತಾರೆ, ಕೋರ್ಟಲ್ಲಿ ಮುಗಿದ ನಂತರ ಅವರು ಊಟ ಟೈಮಲ್ಲಿ ನಾನು ಸಹ ಅರ್ಜೆಂಟ್ ಎಮರ್ಜೆನ್ಸಿ ಇದೆ ಅಂತ ಹೇಳ್ಬಿಟ್ಟು ಕೈಗೆ ಕೊಟ್ಟು ನಾನು ಇದು ಸಂಬಂಧಪಟ್ಟಂಗೆ ನಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು 4ನೇ ತಾರೀಕು ಡಿಸೆಂಬರ್ 4, 2023 ನಾನು ಕೊಡ್ತೀನಿ. ಇವ್ರಿಗೂ ಸಹ ಕೊಡ್ತೀನಿ, ಮತ್ತು ಜಿಲ್ಲಾಧಿಕಾರಿಗೆ ಗಮನಕ್ಕೂ ತರ್ತೀನಿ, ಜಿಲ್ಲಾಧಿಕಾರಿಗೂ ಲೆಟರ್ ಕೊಡ್ತೀನಿ. ಜಿಲ್ಲಾಧಿಕಾರಿ ಅವತ್ತು ಸಿಕ್ಕಲಿಲ್ಲ ನನಗೆ. ಸತತ 1 ತಿಂಗಳಿಂದ ಕೂಡ ನಾನು ಎಸಿ ಅವರ ಬೆನ್ನು ಬಿದ್ದು ಈ ಸಾರಿ ಸಂಬಂಧಪಟ್ಟಂಗೆ, ಯಾಕಂದ್ರೆ ನಾನು ಅದಕ್ಕಿಂತ ಮುಂಚೆ ನಾನು ರಾಮವಳ್ಳಿ ಪಂಚಾಯತಿಗೆ ಫಸ್ಟ್ ತಗೋತೀನಿ ಆ್ಯಕ್ಚುಲಿ. ಯಾಕಂತಂದ್ರೆ ಇವ್ರು ಏನೇ ಪರ್ಮಿಷನ್ ಕೊಟ್ಟರು ಸಹ, ಜಿಲ್ಲಾಧಿಕಾರಿ ಆಗಿರ್ಬೋದು, ಎಸಿ ಆಗಿರ್ಬೋದು, ತಹಶೀಲ್ದಾರ್ ಆಗಿ ಏನೇ ಪರ್ಮಿಷನ್ ಕೊಟ್ಟರು ಕೂಡ ಸ್ಥಳೀಯ ಪ್ರಾಧಿಕಾರ ಅಂದರೆ ರಾಮವಳ್ಳಿ ಪಂಚಾಯತಿಯವರು ಲೈಸೆನ್ಸ್ ಪರವಾನಗಿ ಕೊಡಬೇಕಾಗಿ ನಡೆಸ್ತಕ್ಕಂಥ ಇದನ್ನು ಪರವಾನಗಿ ಕೊಡಬೇಕಾಗಿರೋದು ಪಂಚಾಯತಿ ಲಿಮಿಟ್ಸು. ಪಂಚಾಯತಿಯವರು ಏನಕ್ಕೆ ಕೊಡ್ತೇನೆ ಅಲ್ಲಿ ಯಾವುದೇ ಥರ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಫಸ್ಟು ನಾನು 4ನೇ ತಾರೀಕು ಅಲ್ಲೂ ಕೂಡ ನಾನು 4ನೇ ತಾರೀಕು ಕೊಡ್ತೀನಿ. ಅವರು ನನಗೆ 18-12ಕ್ಕೆ ನನಗೆ ಒಂದು ಇಂಬರ ಕೊಡ್ತಾರೆ. ಈ ಥರ ಯಾವುದೇ ಥರ ನಾವು ಕೊಟ್ಟಿಲ್ಲ, ಯಾವುದೇ ಥರ ಬಿಗ್ ಬಾಸ್ ಏನೋ ಒಂದು ವ್ಯಾಪ್ತಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು ಅದು ಒಂದೇ ಕಮರ್ಷಿಯಲ್ ಆಕ್ಟಿವಿಟೀಸ್ ನಡೀತದೆ. ಇದು ಸಂಬಂಧಪಟ್ಟ ನಾವು ಯಾವುದೇ ಥರ ಕೊಟ್ಟಿಲ್ಲ, ಲೈಸೆನ್ಸ್ ಕೊಟ್ಟಿಲ್ಲ, ಖಾತಾ ಆಗಿಲ್ಲ, ಟ್ಯಾಕ್ಸ್ ಆಗಿಲ್ಲ, ಯಾವುದೂ ಆಗಿಲ್ಲ ಅಂತಕ್ಕಂಥದ್ದನ್ನು ನನಗೆ ಒಂದು ಇಂಬರ ಕೊಡ್ತಾರೆ. ಇದು ನಂತರ ನಾನು ಮತ್ತೆ ಏನು ಮಾಡ್ತೀನಿ, ಇದು ಡಿಸೆಂಬರ್ ಕೊನೆ 22ಕ್ಕೆ ಮತ್ತೆ ಇನ್ನೊಂದು ಅರ್ಜಿ ಕೊಡ್ತೀನಿ. ಅವ್ರಿಗೆ ಅದು ಜಿಲ್ಲಾಧಿಕಾರಿಗೆ ಮತ್ತು ಎಸಿ ಇಬ್ಬರು ಜಿಲ್ಲಾಧಿಕಾರಿ ಕೊಟ್ಟು, ಸರ್ ನೀವು ನಾನು ಕೊಟ್ಟಿರ್ತಕ್ಕಂಥ 4ನೇ ಡೇಟ್ ಡಿಸೆಂಬರ್ 4ರಲ್ಲಿ ನೀವೇನು ಮಾಡಿಲ್ಲ. ಮತ್ತೆ ಪುನಃ ನಾನೇ ಹೋಗಿ ನಮ್ಮ ಟೀಮು, ನಮ್ಮ ಸಿಬ್ಬಂದಿ, ನಮ್ಮ ಕಾರ್ಯಕರ್ತರೆಲ್ಲ ಹೋಗ್ಬಿಟ್ಟು ಅಲ್ಲಿ ನೀವು ಚೆಕ್ ಮಾಡಿ ನೋಡಿದಾಗ ಅಲ್ಲಿ ಖಾಸಗಿ ವ್ಯಕ್ತಿಗೆ ಆಗಿರ್ತಕ್ಕಂಥ ಒಂದು ನಮಗೆ ಪಾಣಿ ಸಿಗ್ತದೆ. ಅದು ಸರ್ವೆ ನಂಬರ್ 128/1, ಅದರಲ್ಲಿ 7 ಎಕರೆ 11 ಕುಂಟೆ, ಅದು ಕೂಡ ಕೃಷಿ ಜಮೀನಾಗಿರ್ತದೆ. ಅದು ಇತ್ತೀಚೆಗೆ ನಾನು ಅದು ಡಿಸೆಂಬರ್ 19ನೇ ತಾರೀಕು ಅವರು ಕನ್ವರ್ಷನ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ನೀವು ಯಾವಾಗ ಪ್ರಾಸೆಸ್ ಶುರು ಮಾಡಿದ್ರಿ ಅದಾದ್ಮೇಲೆ ಯಾಕಂದ್ರೆ ಇವರು ಜಿಲ್ಲಾಧಿಕಾರಿ ಆಗಲಿ ಎಸಿ ಆಗಲಿ ಇನ್ನೂ ಏನು ಕ್ರಮ ಕೈಗೊಂಡಿರಲಿಲ್ಲ. ಇದೆಲ್ಲ ಪ್ರಾಸೆಸ್ ಆಗ್ತಿರ್ಬೇಕಾದ್ರೆ ಶೋ ನಡೀತಾ ಇದೆ 100%. ಮೇಡಮ್, ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಪಾಣಿ ಇದು ದಾಖಲಾತಿ ನೋಡಿದಾಗ ಡಿಸೆಂಬರ್ 19, 2023 ಕೃಷಿ ಕ್ಲಬ್ ಮತ್ತೆ ಅಗ್ರಿಕಲ್ಚರ್ ಎರಡಕ್ಕೂ ಕ್ಲಬ್ ಮಾಡಿ ಕನ್ವರ್ಷನ್ ಮಾಡ್ಕೊಂಡಿದ್ದಾರೆ. ಕನ್ವರ್ಷನ್ ಇಲ್ಲ 19 ಡಿಸೆಂಬರ್. ಅದಕ್ಕಿಂತ ಮುಂಚೆನೆ ಅಕ್ಟೋಬರ್ ಅಲ್ಲಿ ನಡೀತಾ ಇರ್ತಕ್ಕಂಥ ಶೋ ಟೋಟಲ್ ಇಲ್ಲಿಗಲ್. ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಸಾಕಷ್ಟು ಜನ ನೂರಾರು ಜನ ಇದ್ದಾರೆ, ಎಲ್ಲರೂ ನಾವು ಮನುಷ್ಯರೇ, ಅವ್ರ ಮನುಷ್ಯರು. ಏನಾದ್ರು ಹೆಚ್ಚು ಕಡಿಮೆ ಆಗಿದೆ, ಯಾರು ಹೊಣೆದು? ಈ ಒಂದು ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ನನ್ನ ಒಂದು ಪ್ರಯತ್ನ ಮಾಡಿ ನಮ್ಮ ಜೊತೆ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ಸೇರಿ ಇಲ್ಲ ಇದೇನೋ ಒಂದು ಸರ್ಕಾರ ಗಮನಕ್ಕೆ ತರೋಣ, ಸರ್ಕಾರ ಗಮನ ಸರ್ಕಾರ ಏನು ಅದು ಡಿಸಿಷನ್ ತಗೊಳುತ್ತೋ ಅದ್ರ ಮೇಲೆ ನಾವು ಮುಂದಕ್ಕೆ ನಾವು ಹೋಗೋಣ ಅಂತ ಹೇಳಿ. ಸರಿ, ನಿಮ್ಮ ಹತ್ರ ಮಾತಾಡ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಇದೆ, ಗಮನಿಸ್ಬಿಡೋಣ. ವರದಿ ಏನೋ ಸಲ್ಲಿಕೆ ಆಗಿದೆ. ಈಗ ರಾಘವೇಂದ್ರಾಚಾರ್ ಅವರು ಪ್ರಶ್ನೆ ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ವರದಿ ಕೇಳಿದ್ರು ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ವರದಿಯನ್ನ ಕೂಡ ನೀಡಿದ್ದಾರೆ.
ವರದಿಯಲ್ಲಿ ನಿಯಮ ಉಲ್ಲಂಘನೆ ಆಗಿದೆ ಅನ್ನೋದು ಬಹಿರಂಗ ಆಗಿದೆ. ಇಷ್ಟೆಲ್ಲ ಆದಮೇಲೆ ಜಿಲ್ಲಾಧಿಕಾರಿಗಳು ಫಾರ್ಮ್ಯಾಲಿಟಿ ಅನ್ನೋ ರೀತಿಯಲ್ಲಿ ಕ್ರಮ ಕೈಗೊಳ್ಳಿ ಅಂತ ಹೇಳ್ತಾರೆ, ಸೂಚನೆಯನ್ನು ಕೊಡ್ತಾರೆ. ಆದರೆ ಕ್ರಮ ಕೈಗೊಳ್ತಾರಾ? ವರದಿ ಸಲ್ಲಿಕೆ ಆಗಿದೆ, ಕ್ರಮ ಯಾವಾಗ ಅನ್ನೋದು ಪ್ರಶ್ನೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಬಿಗ್ ಬಾಸ್ ಶೋನ ಬಗ್ಗೆ ಆಗಲಿ ಅಥವಾ ಈ ಶೋವನ್ನು ಪ್ರಸಾರ ಮಾಡ್ತಿರುವ ವಾಹಿನಿ ಬಗ್ಗೆ ಆಗಲಿ ರಿಪಬ್ಲಿಕ್ ಕನ್ನಡಕ್ಕೆ ಯಾವುದೇ ರೀತಿಯಾದ ಆಕ್ಷೇಪಗಳಿಲ್ಲ. ನಿಯಮ ಪಾಲನೆ ಅನ್ನೋ ವಿಚಾರಕ್ಕೆ ಬಂದಾಗ, ನೆಲದ ಕಾನೂನು ಅನ್ನೋ ವಿಚಾರಕ್ಕೆ ಬಂದಾಗ ಜನಸಾಮಾನ್ಯರು ಕೂಡ ಪಾಲನೆ ಮಾಡಬೇಕು, ದೊಡ್ಡವರು ಕೂಡ ಪಾಲನೆ ಮಾಡಬೇಕು. ವೆರಿ ಕ್ಲಿಯರ್ ಕಟ್ ಇಂಟೆನ್ಷನ್ ರಿಪಬ್ಲಿಕ್ ಕನ್ನಡದ್ದು. ಹೀಗಾಗಿ ನಿಯಮ ಉಲ್ಲಂಘನೆ ಆಗಿದೆ ಅನ್ನೋ ವಿಚಾರವನ್ನ ನಾವು 100 ಬಾರಿ ಪರಿಶೀಲನೆ ನಡೆಸಿದ ನಂತರದಲ್ಲಿ ಮಾತ್ರ ಈ ಸುದ್ದಿಯನ್ನು ಪ್ರಸಾರ ಮಾಡಲಿಕ್ಕೆ ನಿರ್ಧಾರ ಮಾಡಿರೋದು. ಪ್ರತಿಯೊಂದು ಡಾಕ್ಯುಮೆಂಟ್ಗಳನ್ನು ಕೂಡ ರಾಘವೇಂದ್ರ ಆಚಾರ್ ಅವರು ಸಲ್ಲಿಕೆ ಮಾಡಿರ್ತಕ್ಕಂಥ ಪ್ರತಿಯೊಂದು ದಾಖಲೆಗಳನ್ನು ನಮ್ಮ ಲೀಗಲ್ ಎಕ್ಸ್ಪರ್ಟ್ ಟೀಮ್ ಕೂಡ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ, ಹೌದು ಬಿಗ್ ಬಾಸ್ ಶೋ ನಡೀತಾ ಇರತಕ್ಕಂಥ ಜಾಗ, ಆ ಜಾಗದ ಬಗ್ಗೆ ತೆಗೆದುಕೊಳ್ಳಬೇಕಾಗಿದ್ದ ಪರವಾನಗಿಗಳನ್ನು ತೆಗೆದುಕೊಂಡಿಲ್ಲ, ಹೀಗಾಗಿ ಕಾನೂನು ಬಾಹಿರವಾಗಿ ಈ ಒಂದು ಚಟುವಟಿಕೆಯನ್ನು ನಡೆಸಲಾಗ್ತಿದೆ ಅನ್ನೋದು ದಾಖಲೆ ಸಮೇತ ರುಜುವಾತಾದ ನಂತರದಲ್ಲೇ ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಇದೀಗ ಕ್ರಮ ಕೈಗೊಳ್ಳಬೇಕು. ನಿಯಮ ಬಾಹಿರವಾಗಿ ಶೋ ನಡೆಸಲಾಗ್ತಾ ಇದೆ ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ಆದರೆ ಕೇವಲ ಸೂಚನೆ ಮಾತ್ರ ಸಾಕಾ? ಕ್ರಮ ಕೈಗೊಳ್ಳೋದು ಯಾವಾಗ? ಈ ಪ್ರಶ್ನೆ ರಿಪಬ್ಲಿಕ್ ಕನ್ನಡ ಕೇಳ್ತಾ ಇದೆ. ನಿಯಮ ಉಲ್ಲಂಘನೆ ಆಗಿದೆ ಅನ್ನೋದು ಸ್ಪಷ್ಟ ಆದ ನಂತರದಲ್ಲಿ ಕ್ರಮ ಕೈಗೊಳ್ಳಿಕ್ಕೂ ಕೂಡ ಅವಕಾಶ ಇರುತ್ತೆ. ಇನ್ನು ತಹಶೀಲ್ದಾರ್ ವರದಿಯಲ್ಲೇನಿದೆ ಗಮನಿಸ್ತಾ ಹೋಗೋಣ. ಬಿಗ್ ಬಾಸ್ ನಡೀತಿರುವ ಜಾಗ ಮೂಲತಃ ಗೋಮಾಳ ಜಾಗ. ಮುನಿರಾಜು ಮತ್ತು ಮುನಿಯಮ್ಮ ಹೆಸರಲ್ಲಿ ಪಹಣಿ ಇದೆ. ಡಾಕ್ಯುಮೆಂಟ್ಸ್ ಇರೋದು ಈ ಇಬ್ಬರು ಖಾಸಗಿ ವ್ಯಕ್ತಿಗಳ ಹೆಸರಲ್ಲಿ. ಡಿಸೆಂಬರ್ 19ರಂದು 7 ಎಕರೆ 11 ಗುಂಟೆ ಜಮೀನಿನ ಭೂ ಪರಿವರ್ತನೆ ಆಗಿದೆ. ಡಿಸೆಂಬರ್ 4ನೇ ತಾರೀಕೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ರಾಘವೇಂದ್ರಾಚಾರ್. ನೀವು ಗಮನಿಸಬೇಕದನ್ನ. ಅವರು ಅರ್ಜಿ ಸಲ್ಲಿಕೆ ಮಾಡಿ 15 ದಿನದ ನಂತರದಲ್ಲಿ ಕ್ಲಬ್ ಹಾಗೆ ಅಗ್ರಿಕಲ್ಚರಲ್ ಆಕ್ಟಿವಿಟಿ ನಡೆಸಲಿಕ್ಕೆ ಕನ್ವರ್ಷನ್ ಮಾಡಿಕೊಂಡಿದ್ದಾರೆ ಭೂಮಿಯನ್ನ. ಈ ಜಾಗದಲ್ಲಿ ಷರತ್ತು ಉಲ್ಲಂಘನೆ ಆಗಿರೋದು ಸ್ಪಷ್ಟ. ಇಲ್ಲಿ ಬಿಗ್ ಬಾಸ್ ವಾಣಿಜ್ಯ ಕಾರ್ಯಕ್ರಮ ಆಯೋಜನೆ ಆಗ್ತಾ ಇದೆ. ಆದರೆ ಬಿಗ್ ಬಾಸ್ನಂತಹ ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಎಲ್ಲೂ ಕೂಡ ಈ ಕ್ಷಣದವರೆಗೂ ಅವಕಾಶ ಇಲ್ಲ. ನಿಯಮಗಳನ್ನು ಉಲ್ಲಂಘನೆ ಮಾಡಿ ಕಾರ್ಯಕ್ರಮವನ್ನ ನಡೆಸಲಾಗ್ತಾ ಇದೆ. ಇದನ್ನ ತಹಶೀಲ್ದಾರ್ ಜಿಲ್ಲಾಧಿಕಾರಿಗಳಿಗೆ ನೀಡಿರುವ ವರದಿಯಲ್ಲೂ ಕೂಡ ಬಹಳ ಕ್ಲಿಯರ್ ಕಟ್ ಆಗಿ ಉಲ್ಲೇಖ ಮಾಡಿದ್ದಾರೆ. ಹೌದು, ಸಂಬಂಧಪಟ್ಟ ಯಾವುದೇ ಇಲಾಖೆಯಿಂದಲೂ ಕೂಡ ಅನುಮತಿಯನ್ನ ಪಡ್ಕೊಳ್ದಲೇ ನಿಯಮವನ್ನ ಉಲ್ಲಂಘಿಸಿ ಕ್ರಮವನ್ನ ಕೈಗೊಳ್ತಿದ್ದಾರೆ ಅಂತ ಹೇಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಚಿಕ್ಕ ವಿರಾಮದ ಬಳಿಕ.